ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವ್ಯಾರು ಫೇಸ್ಬುಕ್ ಕ್ರಿಯೇಟರ್ ಆಗಿದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಿದ್ದೀರಾ ಅಂದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಈ ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ಅನ್ನೋದು ನೀವು ನೋಡಿರ್ಬೋದು, ಅಂದ್ರೆ ಬ್ಲೂ ಟಿಕ್. ಸೊ ನಿಮ್ಮ ಒಂದು ಅಕೌಂಟಿಗೆ ನೀವು ಬ್ಲೂ ಟಿಕ್ ತಗೊಳೋದನ್ನ ನೋಡಿರ್ಬೋದು. ಸೊ ಈ ಒಂದು ಬ್ಲೂ ಟಿಕ್ ತಗೊಳ್ಳೋದ್ರಿಂದ ನಮಗೆ ವರ್ತ್ ಇದೆಯಾ, ಮತ್ತೆ ಈ ಬ್ಲೂ ಟಿಕ್ ತಗೊಳ್ಳೋದ್ರಿಂದ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ನಾನು ಈ ಒಂದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಿರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ಬಗ್ಗೆ ತಿಳಿಸೋಕು ಮುಂಚೆ ಇವತ್ತಿಗೆ ನನ್ನ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ 10,000ಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಫೇಸ್ಬುಕ್ ಪೇಜ್ ನಲ್ಲಿ. ಸೊ ಯಾರೆಲ್ಲ ನನ್ನ ಒಂದು ಪೇಜ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ತುಂಬಾ ಜನ ನನ್ನ ವಿಡಿಯೋಸ್ ನ ಶೇರ್ ಮಾಡಿದಿರಾ ಅಂತ ಹೇಳ್ಬೋದು. ಜೊತೆಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಒಂದು ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಮತ್ತೆ ಯಾರೆಲ್ಲ ನನ್ನ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀರಾ, ಸೊ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೂ ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಕಂಟೆಂಟ್ ಗಳನ್ನ ನಾನು ಆದಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಟೆಕ್ನಾಲಜಿ ಬಗ್ಗೆ ನಾನು ಅಷ್ಟು ನಿಮಗೆ ಇನ್ಫಾರ್ಮೇಶನ್ ಅನ್ನೋದನ್ನ ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನೀವು ನನ್ನ ಎಲ್ಲಾ ಸೋಷಿಯಲ್ ಮೀಡಿಯಾ ಪೇಜಸ್ ಗಳನ್ನೂ ಕೂಡ ಫಾಲೋ ಮಾಡ್ತಾ ಇರಿ. ಸೊ ಪ್ರತಿಯೊಂದರಲ್ಲೂ ಕೂಡ ನಾನು ನಿಮಗೆ ಒಂದು ಯೂಸ್ಫುಲ್ ಆಗುವಂತ ಕಂಟೆಂಟ್ ಗಳನ್ನೇ ನಾನು ಅಪ್ಡೇಟ್ ಗಳನ್ನ ಮಾಡ್ತಾ ಇರ್ತೀನಿ. ಮತ್ತೆ ನಿಮಗೆ ಏನಾದ್ರು ಡೌಟ್ಸ್ ಇತ್ತು, ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ. ನನಗೆ ಏನ್ ತಿಳಿದಿದೆಯೋ ನಾನು ಅದನ್ನ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಯಾರೆಲ್ಲ ನನ್ನ ಪೇಜ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಇನ್ನು ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ಬಗ್ಗೆ ಮಾತಾಡೋಣಂತೆ. ಸೊ ಫಸ್ಟ್ ಈ ಒಂದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ತಗೊಂತು ಅಂದ್ರೆ ಏನೇನೊಂದು ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಏನಪ್ಪಾ ಬೆನಿಫಿಟ್ ಇದೆ ಅಂತ ನೋಡೋದಾದ್ರೆ, ಮೊದಲನೇ ಒಂದು ಬೆನಿಫಿಟ್ ಬಂದು ಅಕೌಂಟ್ ಪ್ರೊಟೆಕ್ಷನ್ ಸಿಗುತ್ತೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಏನೇ ಒಂದು ಇಶ್ಯೂಸ್ ಆಯಿತು, ಲೈಕ್ ಅಕೌಂಟ್ ಯಾರೋ ಒಬ್ರು ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಇಲ್ಲ ನಿಮ್ಮ ಅಕೌಂಟ್ ಯಾರೋ ಹ್ಯಾಕ್ ಮಾಡಿದ್ದಾರೆ, ಸೊ ಈ ತರ ಏನೇ ಪ್ರಾಬ್ಲಮ್ಸ್ ಗಳಿದ್ರು ರಿಸಾಲ್ವ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಎರಡನೇ ಒಂದು ಬೆನಿಫಿಟ್ ಬಂದು, ಸೊ ಕಂಪ್ಲೀಟ್ ನಿಮ್ಮ ಅಕೌಂಟಿಗೆ ಒಂದು ಸಪೋರ್ಟ್ ಟೀಮ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಅಕೌಂಟಿಗೆ ಏನೇ ಇಶ್ಯೂಸ್ ಆಗಿರ್ಲಿ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಇಲ್ಲ ನಿಮ್ಮ ಪೇಜ್ ಅಲ್ಲಿ ಏನೋ ಆಕ್ಟಿವಿಟೀಸ್ ಗಳು ನಡೀತಿದೆ, ನಿಮಗೆ ಗೊತ್ತಾಗ್ತಾ ಇಲ್ಲ, ಏನೋ ಸಮ್ ಫೋಟೋಸ್ ಗಳು ಡಿಲೀಟ್ ಆಗ್ತಿದೆ, ಇಲ್ಲ ಏನೋ ಒಂದು ಆಕ್ಟಿವಿಟೀಸ್ ಗಳು ನಡೀತಿದೆ ಅಂದ್ರೂ ಕೂಡ ಆ ಸಪೋರ್ಟ್ ಟೀಮು ಅದನ್ನ ರೆಕ್ಟಿಫೈ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಪೋಸ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಈ ರೀತಿ ಏನೇ ಇಶ್ಯೂಸ್ ಇದ್ರು ಸೊ ಅದನ್ನ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನೇ ಒಂದು ಇನ್ಸ್ಟಾ ಆಗ್ಲಿ ಫೇಸ್ಬುಕ್ ಆಗ್ಲಿ ಏನೇ ಪ್ರಾಬ್ಲಮ್ ಇದ್ರು ರಿಸಾಲ್ವ್ ಮಾಡ್ಕೊಡ್ತಾರೆ. ಸೊ ಇದು ನಿಮ್ಗೆ ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ತಗೊಂತು ಅಂದ್ರೆ. ಸೊ ಇದು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಪರ್ಸನಲ್ ನಂದು ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಕೂಡ ತಿಳಿಸ್ಬಿಡ್ತೀನಿ. ಆಮೇಲೆ ವರ್ತ್ ಇದೆಯೋ ಇಲ್ಲ ಅಂತ ಹೇಳ್ತೀನಿ ಅಂತೆ. ಸೊ ನನಗೆ ನಾನ್ ಬಂದು ಸುಮಾರು ಒಂದೂವರೆ ವರ್ಷದಿಂದ ಈ ಒಂದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ನ ತಗೊಂಡಿರ್ಲಿಲ್ಲ. ಸೊ ಇವಾಗ ರೀಸೆಂಟ್ ಆಗಿ ಸುಮಾರು ಒಂದು 2-3 ವಾರ ಆಗಿರ್ಬೋದು ಅನ್ಕೊಂತೀನಿ ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ತಗೊಂಡು. ಸೊ ನಾನು ಏನಕ್ಕೆ ತಗೊಂಡೆ ಅಂತ ನೋಡೋದಾದ್ರೆ, ನಂದು ಬೈ ಮಿಸ್ಟೇಕ್ ಆಗಿ ನಂದು ಫೇಸ್ಬುಕ್ ಪೇಜ್ ಏನಿದೆ ಅದು ನನ್ನ ಒಂದು ಪ್ರೊಫೈಲ್ ಇಂದ ಆಕ್ಸೆಸ್ ಅನ್ನೋದು ರಿಮೂವ್ ಆಗಿತ್ತು. ಸೊ ಫೇಸ್ಬುಕ್ ಅಲ್ಲಿ ನನ್ನ ಪೇಜ್ ಕಾಣಿಸ್ತಿದೆ, ಬಟ್ ಅದನ್ನ ನಾನು ಆಪರೇಟ್ ಮಾಡಕ್ ಆಗ್ತಿಲ್ಲ. ಸೊ ಈ ತರ ಆಕ್ಸೆಸ್ ಅನ್ನೋದು ಹೊಟ್ಟೋಗ್ಬಿಟ್ಟಿತ್ತು. ಸೊ ನಾನು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಏನ್ ಮಾಡಿದ್ರು ಅದು ರಿಸಾಲ್ವ್ ಆಗ್ಲೇ ಇಲ್ಲ. ಸೊ ಆಮೇಲೆ ಏನ್ ಮಾಡಿದೆ, ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ನ ತಗೊಂಡೆ. ಸೊ ತಗೊಳಕ್ಕೂ ಮುಂಚೆ ಒಂದಷ್ಟು ಜನ ಕೇಳಿ ನೋಡಿದೆ ಇದು ವರ್ತ್ ಇದೆಯಾ ಇಲ್ಲ ಅಂತ. ಬಟ್ ತುಂಬಾ ಜನ ಹೇಳಿದ್ದು ನೆಗೆಟಿವ್ ಆಗಿ ಹೇಳಿದ್ರು, ಅದು ವರ್ತ್ ಇಲ್ಲ, ಸೊ ಅದ್ರಲ್ಲಿ ಸರಿಯಾಗಿ ಸಪೋರ್ಟ್ ಸಿಗಲ್ಲ, ಸೊ ಅದು ವೇಸ್ಟ್ ಅಂತಾನೆ ತುಂಬಾ ಜನ ಹೇಳಿದ್ರು. ಬಟ್ ಆದ್ರೂ ಸ್ಟಿಲ್ ನಾನೊಂದು ಧೈರ್ಯ ಮಾಡಿ ನಾನು ಅದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಜ್ ತಗೊಂಡೆ. ಸೊ ಅದು ತಗೊಂಡ್ಮೇಲೆ ನಾನು ಫಸ್ಟ್ ಫೇಸ್ಬುಕ್ ಟೀಮ್ ಅವ್ರ ಹತ್ರ ಮಾತಾಡಿದೆ, ಈ ತರ ಆಗಿದೆ ನಂದು ಅಂತ. ಸೊ ಸ್ಟಾರ್ಟಿಂಗ್ ಮಾತಾಡಿದಾಗ ಅವರು ಸಪೋರ್ಟ್ ಕೊಡ್ಲಿಲ್ಲ. ಯಾಕಂತ ಅಂದ್ರೆ ನಾನ್ ತಗೊಂಡಿದ್ದ ಅಕೌಂಟೇ ಬೇರೆ ಇತ್ತು, ನಂದು ಅದು ಪ್ರೊಫೈಲ್ ಏನು ಅನ್ಲಿಂಕ್ ಆಗಿದೆ ಅದೇ ಬೇರೆ ಪ್ರೊಫೈಲ್ ಆಗಿದೆ. ಸೊ ಹಾಗಾಗಿ
ಸಡನ್ ಆಗಿ ಸಪೋರ್ಟ್ ಮಾಡ್ಲಿಲ್ಲ, ಹಿಂದಕ್ಕಿದ್ದಂಗೆ ಎಕ್ಸಿಟ್ ಆಗೋದ್ರು. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಟ್ರೈ ಮಾಡಿದೆ. ಸೊ ಇನ್ನೊಂದ್ಸತಿ ಟ್ರೈ ಮಾಡಿದಾಗ ಫಸ್ಟ್ ನಂದು ಏನಿದೆ ಡೀಟೇಲು ಅದೆಲ್ಲ ಕಂಪ್ಲೀಟ್ ಆಗಿ ಹೇಳಿದೆ, ನಂದು ಈ ತರ ಆಗಿದೆ, ನಾನು ಬೈ ಮಿಸ್ಟೇಕ್ ಆಗಿ ಎಕ್ಸೆಸ್ ರಿಮೂವ್ ಮಾಡಿದ್ದೀನಿ, ಸೊ ಹಿಂಗೆಲ್ಲ ಆಗಿದೆ, ನನಗೆ ಅದು ಎಕ್ಸೆಸ್ ವಾಪಸ್ ಕೊಡಿ, ನಂದೇ ಪೇಜು ಅಂತ ನಾನು ನೀಟಾಗಿ ಕನ್ವಿನ್ಸ್ ಮಾಡಿದೆ ಅವರಿಗೆ. ಕನ್ವಿನ್ಸ್ ಮಾಡಿದ್ಮೇಲೆ ಸೊ ಅವರು ಫಸ್ಟ್ ನನಗೆ ಇದ್ ಮಾಡಿದ್ರು, ಕಾಲ್ ಮಾಡಿ ಒಂದ್ಸತಿ ನಮ್ದು ಕಂಪ್ಯೂಟರ್ ಸ್ಕ್ರೀನ್ ಏನಿರುತ್ತೆ ಅದನ್ನ ಶೇರ್ ಮಾಡೋದಕ್ಕೆ ಹೇಳಿದ್ರು. ಶೇರ್ ಮಾಡಿದೆ, ಜೊತೆಗೆ ಅವರು ಸಮ್ ಟ್ರಬಲ್ ಶೂಟ್ ಕೊಟ್ರು, ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಅಂತ ಎಲ್ಲ ಗೈಡ್ ಮಾಡಿದ್ರು. ಸೊ ಅದೇ ತರ ಅವ್ರು ಏನ್ ಗೈಡ್ ಮಾಡಿದ್ರು ಅದೇ ತರಾನೇ ನಾನು ಫಾಲೋ ಅಪ್ ಮಾಡಿದೆ. ಸೊ ಒಂದು ಟ್ರಬಲ್ ಶೂಟ್ ಕೊಟ್ರು, ಬಟ್ ಆದ್ರೂ ಅದು ರಿಸಾಲ್ವ್ ಆಗ್ಲಿಲ್ಲ. ಸೊ ರಿಸಾಲ್ವ್ ಆಗದೆ ಇಲ್ದಾಗ ಮತ್ತೆ ಅವ್ರು ಏನ್ ಮಾಡಿದ್ರು, ಒಂದು ಪರ್ಸನಲ್ ಡೀಟೇಲ್ಸ್ ಕೇಳಿದ್ರು. ಲೈಕ್ ನಂದೇ ಪೇಜು ಅನ್ನೋದಕ್ಕೆ ಒಂದು ವೆರಿಫಿಕೇಶನ್ ಆಗ್ಬೇಕಲ್ಲ, ಹಂಗಾಗಿ ಪರ್ಸನಲ್ ಡೀಟೇಲ್ಸ್ ಕೇಳಿದ್ರು. ಗೌರ್ಮೆಂಟ್ ಇಶ್ಯೂ ಮಾಡಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡಿ, ಮತ್ತೆ ನೀವು ಒದಗಿಸಿದಂತಹ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಪೇಜ್ ಡೀಟೇಲ್ಸ್ ಆಗಿರ್ಬೋದು, ಇದೆಲ್ಲ ಕರೆಕ್ಟ್ ಆಗಿದೆ, ಇದು ನಂದೇ ಅನ್ನಂಗೆ ಒಂದು ಬರೆದ್ಬಿಟ್ಟು ಸೊ ಅದ್ರ ಮೇಲೆ ಸಿಗ್ನೇಚರ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಡಿಜಿಟಲ್ ಸಿಗ್ನೇಚರ್ ಅವರು ಮಾಡಿ, ಇಲ್ಲ ಫಿಸಿಕಲ್ ಆಗಾದ್ರೂ ಬರೆದ್ಬಿಟ್ಟು ಅದನ್ನ PDF ಅಟ್ಯಾಚ್ ಮಾಡ್ಬಿಟ್ಟು ಕಳಿಸ್ಕೊಡಿ ಅಂತ ಅವರು ಹೇಳಿದ್ರು. ಸೊ ಅದೇ ತರ ನಾನು ಮಾಡ್ಬಿಟ್ಟು ಕಳಿಸ್ಕೊಟ್ಮೇಲೆ ಮತ್ತೆ ತಿರ್ಗಾ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಮತ್ತೆ ಅವರು ನಂದು ಏನ್ ಸಿಸ್ಟಮ್ ಸ್ಕ್ರೀನ್ ಇರುತ್ತೆ ಅದನ್ನ ಶೇರ್ ಮಾಡ್ಕೊಂಡು ಮತ್ತೆ ಅವರು ಇದನ್ನ ಆಪರೇಟ್ ಮಾಡಿ ಅದನ್ನ ಆಪರೇಟ್ ಮಾಡಿ ಅಂತ ಹೇಳಿದ್ರು. ಸೊ ಅದೇ ತರ ಆಪರೇಟ್ ಮಾಡಿದ್ರು. ಮತ್ತು ಪ್ರಾಬ್ಲಮ್ ಆಗ್ತಾನೆ ಇತ್ತು. ಸುಮಾರು 1 hour ತನಕ ಅದನ್ನ ಟ್ರೈ ಮಾಡಿದ್ರು. ಆಮೇಲೆ ಕೊನೆಗೆ ಅವರು ಕೂಡ ಅಲ್ಲಿ ಆಪರೇಟ್ ಮಾಡ್ತಾನೆ ನನಗೂ ಇಲ್ಲಿ ಗೈಡ್ ಮಾಡ್ತಾ ಹೋದ್ರು. ಸೊ ಅದೇ ತರ ನಾನು ಫಾಲೋ ಅಪ್ ಮಾಡಿದಾಗ ಸೊ ನನ್ನ ಅಕೌಂಟ್ ಇಂದ ಏನ್ ಎಕ್ಸೆಸ್ ಕಳ್ಕೊಂಡಿದ್ದೆ ನಾನು ಅದು ವಾಪಸ್ ಕೊಟ್ರು. ಸೊ ಈ ರೀತಿ ನನಗೆ ನನ್ನ ಪೇಜ್ ಎಕ್ಸೆಸ್ ಅನ್ನೋದು ವಾಪಸ್ ಸಿಕ್ತು ಅಂತ ಹೇಳ್ಬೋದು, ಫೇಸ್ಬುಕ್ ಪೇಜ್ ಎಕ್ಸೆಸ್. ಸೊ ಇದೇ ರೀತಿ ತುಂಬಾ ಜನಕ್ಕೂ ಪ್ರಾಬ್ಲಮ್ ಆಗಿರುತ್ತೆ. ಯಾರೋ ಹ್ಯಾಕ್ ಮಾಡಿರ್ತಾರೆ, ಇಲ್ಲ ಏನೋ ಬೈ ಮಿಸ್ಟೇಕ್ ಏನೋ ಕ್ಲಿಕ್ ಮಾಡೋದಕ್ಕೆ ಈ ಆಕ್ಸೆಸ್ ರಿಮೂವ್ ಮಾಡ್ಕೊಂಡಿರ್ತಾರೆ. ಸೊ ಈ ತರ ಏನೇ ಇಶ್ಯೂಸ್ ಗಳಿತ್ತು ಅಂದ್ರೂ ನೀವು ಅದನ್ನ ರಿಸಾಲ್ವ್ ಮಾಡ್ಕೊಬಹುದು. ಬಟ್ ಆದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಸೊ ಸಮ್ ಕಾಯಿಸ್ತಾರೆ, ತುಂಬಾ ಇದ್ ಮಾಡ್ತಾರೆ, ಅಂದ್ರೆ ಒಪ್ಪಲ್ಲ. ಸೊ ನೀವು ಯಾವ ಒಂದು ಅಕೌಂಟಿಗೆ ಬ್ಯಾಡ್ಸ್ ತಗೊಂಡಿರ್ತೀರೋ, ಮೆಟಾ ವೆರಿಫಿಕೇಶನ್ ಬ್ಯಾಡ್ಸ್, ಅದೇ ಅಕೌಂಟ್ ರಿಲೇಟೆಡ್ ಮಾತ್ರ ಸಪೋರ್ಟ್ ಮಾಡ್ತಾರೆ. ಅದ್ಬಿಟ್ಟು ಬೇರೆ ಅಕೌಂಟ್ ಬಗ್ಗೆ ನಾವು ವಿಚಾರಿಸ್ತು ಅಂದ್ರೆ ಸಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಆದ್ರೆ ನೀವು ಕನ್ವಿನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾನು ಕೂಡ ಕನ್ವಿನ್ಸ್ ಮಾಡಿದ್ಮೇಲೆ ನನಗದು ರಿಸಲ್ಯೂಷನ್ ಆಯ್ತು ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಬ್ರೋ ನಾವು ತಗೊಂತಂದ್ರು ನಮಗೂ ಇದೇ ರೀತಿ ಸಪೋರ್ಟ್ ಸಿಗುತ್ತಾ? ಅದು ನನಗೆ ಗೊತ್ತಿಲ್ಲ. ಯಾಕಂತ ಅಂದ್ರೆ ನನಗ್ ಸಪೋರ್ಟ್ ಸಿಕ್ತಂಗೆ ನಿಮ್ಗಳಿಗೆ ಸಿಗುತ್ತೋ ಇಲ್ವಾ ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ನಾನು ಕೂಡ ಸುಮಾರು ಜನ ವಿಚಾರಿಸಿದಾಗ ಸೊ ತುಂಬಾ ಜನ ಹೇಳಿದ್ದು ಅದು ವೇಸ್ಟು, ನಾವ್ ಯಾವ ಅಕೌಂಟಿಗೆ ತಗೊಂಡಿರ್ತೀವೋ ಅದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ತಾರೆ, ಬೇರೆ ಅಕೌಂಟ್ ಬಗ್ಗೆ ಅವ್ರು ಸಪೋರ್ಟ್ ಮಾಡಲ್ಲ ಅಂತಾನೆ ಹೇಳಿದವ್ರೆ ಜಾಸ್ತಿ ಇತ್ತು. ಸೊ ಅದರಿಂದ ನೋಡ್ಕೊಳ್ಳಿ, ಒಂದ್ಸತಿ ನೋಡಿ ಡಿಸೈಡ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಸುಮ್ಮನೆ ನಾನು ಹೇಳ್ದೆ ಅನ್ನೋ ಮಾತ್ರಕ್ಕೆ ಸೊ ನೀವು ಮೆಟಾ ವೆರಿಫಿಕೇಶನ್ ಬ್ಯಾಡ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಒಂದ್ಸಲ ಟ್ರೈ ಮಾಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ನಾನು ಟ್ರೈ ಮಾಡಿದ್ದು. ಸೊ ಏನು ಮಾಡಂಗಿಲ್ಲ, ಈಗ ಕಳ್ಕೊಂಡಿದ್ದೀನಿ, ಹೋದ್ರೆ ಹೋಗ್ಲಿ, ಇನ್ನೇನು ಮಾಡಕ್ಕಾಗಲ್ಲ ಅಂತ ನಾನು ಅದು ವೆರಿಫಿಕೇಶನ್ ಬ್ಯಾಡ್ಸ್ ತಗೊಂಡು ನಾನು ಅದನ್ನ ಯೂಸ್ ಮಾಡಿದ್ದು. ಸೊ ಬಟ್ ನನಗೆ ಯೂಸ್ ಆಯ್ತು, ನಿಮಗೂ ಕೂಡ ಆಗತ್ತೆ, 80% ಆಗೇ ಆಗುತ್ತೆ, ವರಿ ಮಾಡ್ಕೊಂಬೇಡಿ. ಸೊ ಮತ್ತೆ ಇದು ತಗೊಳ್ಳೋದು ವರ್ತ್ ಇದೆಯಾ ಅಂತ ನೀವು ಕೇಳ್ಬೋದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಸ್. ಸೊ ನಾನ್ ಸಜೆಷನ್ ಹೇಳೋದಾದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂದ್ರೆ ನೀವು ಹೊಸ ಕ್ರಿಯೇಟರು, ಇವಾಗಿನ 1,000 2,000 3,000 ಫಾಲೋವರ್ಸ್ ಇದಾರೆ ಅಂದ್ರೆ ಸೊ ಯಾವ್ದೇ ಕಾರಣಕ್ಕೂ ತಗೊಂಬೇಡಿ, ಅದು ವರ್ತು ಅಲ್ಲ. ಸೊ ಸುಮಾರು ಒಂದು 10,000 20,000 30,000 ಈ ತರ ಜಾಸ್ತಿ ಫಾಲೋವರ್ಸ್ ಇದಾರೆ ಅಂದಾಗ ಸೊ ಒಂದು ಮೆಟಾ ವೆರಿಫಿಕೇಶನ್ ಬ್ಯಾಡ್ಸ್ ತಗೊಂತು ಅಂದ್ರೆ ನಿಮಗೆ ವರ್ತ್ ಇರುತ್ತೆ ಅಂತ ಹೇಳ್ಬೋದು. ಸೊ ಮೆಟಾ ವೆರಿಫಿಕೇಶನ್ ಬ್ಯಾಡ್ಸ್ ಬಂದು ಈ ಪ್ರೆಸೆಂಟ್ ನಾನ್ ವಿಡಿಯೋ ಮಾಡೋ ಟೈಮಲ್ಲಿ ಸುಮಾರು 700 ರೂಪಾಯಿ ತೋರಿಸ್ತಾ ಇದೆ. ಸೊ ನಿಮಗೆ ಸಮ್ ಟೈಮ್ ಆಫರ್ ಕೂಡ ಇರುತ್ತೆ. ಸೊ ನಾನ್ ತಗೊಂಡಾಗ 639 ರೂಪಾಯಿನ ಇತ್ತು. ನಾನು ಅದ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಸೊ ಇಷ್ಟಿತ್ತು, ನನಗೆ ಸಮ್ ಡಿಸ್ಕೌಂಟ್ ಸಿಕ್ತು ಅದರಲ್ಲಿ. ಸೊ ಒಂದೊಂದು ಟೈಮಲ್ಲಿ ಆಫರ್ ಕೂಡ ಕೊಡ್ತಾರೆ. ಸೊ ಆ ತರ ಆಫರ್ ಇದ್ದಾಗ ನೀವು ಬೇಕಾದ್ರೆ ಚೆಕ್ ಕೂಡ ಮಾಡ್ಬೋದು, ಯುಟಿಲೈಸ್ ಮಾಡ್ಕೊಬಹುದು ಅದನ್ನು ಕೂಡ. ಸೊ ಈ ರೀತಿ ಇರುತ್ತೆ, ನೋಡಿ ನಿಮ್ಮ ಒಂದು ಡಿಸೈಡ್ ಮೇಲೆ ಆಗಿರುತ್ತೆ. ನೀವು ಕರೆಕ್ಟಾಗಿ ಯೋಚನೆ ಮಾಡ್ಬಿಟ್ಟು ಅದು ವೆರಿಫಿಕೇಶನ್ ಬ್ಯಾಡ್ಸ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ
ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.